ಎರಡು ಮೂಳೆಗಳು ತಿಕ್ಕೊಂಡು ಅದ್ರ ಸಮಸ್ಯೆ ಆಗುವಂಥದ್ದನ್ನ, ಮಂಡಿ ನೋವು ಸಿವಿಯರ್ ಆಗಿ ಬರೋದು ಅಥವಾ ಭುಜ ನೋವಾಗಿರ್ಬಹುದು, ಸೊಂಟ ನೋವಾಗಿರಬಹುದು, ಬೆನ್ನು ನೋವಾಗಿರಬಹುದು, ಇಂಥ ಎಲ್ಲ ನೋವುಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ಮುಟ್ಟು ನಿಲ್ಲೋ ಹಂತಕ್ಕೆ ತಲುಪಿರೋ ಅಂತಹ ಹೆಣ್ಮಕ್ಳಲ್ಲಿ ಮತ್ತು ಮುಟ್ಟು ನಿಂತ ಹೆಂಗಸರಲ್ಲಿ ಅವರು ಹಲವಾರು ದೈಹಿಕ, ಮಾನಸಿಕ, ಭಾವನಾತ್ಮಕ ಬದಲಾವಣೆಗಳಿಗೆ ಒಳಗಾಗಿರ್ತಾರೆ. ಇಂತಹ ಒಂದು ಸಮಯದಲ್ಲಿ ಅವರನ್ನು ಅವರು ಮುತುವರ್ಜಿಯಿಂದ ಕಾಪಾಡಿಕೊಳ್ಳೋ ಅಂಥದ್ದು ತುಂಬ ಮುಖ್ಯವಾದ ಒಂದು ಸಂದರ್ಭ ಆಗಿರುತ್ತೆ. ಈಗ ಅವ್ರಿಗೆ ಮೂಳೆ ಸವಕಳಿಗಳಿರಬಹುದು, ಆಸ್ಟಿಯೋಪೋರೋಸಿಸ್ ಅಂತ ನಾವು ಹೇಳ್ತೀವಿ, ಮೆತುಮೂಳೆ ರೋಗ, ಕೂದಲು ಉದುರೋ ಅಂಥದ್ದು, ನಿದ್ರಾಹೀನತೆ, ಖಿನ್ನತೆ ಇತ್ಯಾದಿ ಹಲವಾರು ಸಂಕಷ್ಟಗಳಿಂದ ಅವರು ಒದ್ದಾಡ್ತಾ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮೆತುಮೂಳೆ ರೋಗ ಮತ್ತು ಮೂಳೆ ಸವಕಳಿ ಇವುಗಳನ್ನು ಹೇಗೆ ಮ್ಯಾನೇಜ್ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಸಾಮಾನ್ಯವಾಗಿ ಈ ಪೆರಿಮೆನೋಪಾಸ್, ಮೆನೋಪಾಸ್ ಈ ಏಜಲ್ಲಿ ಇರುವಂತಹ ಎಲ್ಲ ಹೆಂಗಸರಲ್ಲಿ, ಸ್ಪೆಷಲಿ 35 ದಾಟಿದ ನಂತರನೇ ಅಂತ ಇಟ್ಕೊಳ್ಬಹುದು. ಇವತ್ತಿನ ದಿನಮಾನಸದಲ್ಲಿ 40 ವರ್ಷ ಅಂತಲೂ ಇಟ್ಕೊಳ್ಳಿ. 40 ವರ್ಷದ ನಂತರದಲ್ಲಿ ಅಥವಾ ಒಂದು 38 ವರ್ಷದ ನಂತರದಲ್ಲಿ ಎಲ್ಲರಲ್ಲೂ ಸಾಮಾನ್ಯವಾಗಿ ಏನಾಗ್ತಾ ಇದೆಪ್ಪ ಅಂತಂದರೆ, ಮೂಳೆಯ ಸವಕಳಿ ಸ್ಟಾರ್ಟ್ ಆಗಿಬಿಡ್ತಾ ಇದೆ. ಎರಡು ಮೂಳೆಗಳ ಮಧ್ಯದಲ್ಲಿ ಇರುವಂತಹ ಕಾರ್ಟಿಲೇಜಸ್ ಅದು ಸವಕಳಿ ಆಗಿಬಿಟ್ಟು ಮೂಳೆಗಳ ಅಂತರ ಅಥವಾ ಗ್ಯಾಪ್ ಅಂತ ನಾವೇನು ಹೇಳ್ತೀವಿ, ಸ್ಪೆಷಲಿ ಅದು ಮಂಡಿಗಂಟಿದ್ದಿರಬಹುದು ಅಥವಾ ವರ್ಟಿಬ್ರಲ್ ಕಾಲಮಲ್ಲಿ ವರ್ಟಿಬ್ರಲ್ ಜಾಯಿಂಟ್ಸ್ ಇರಬಹುದು. ಇಂತಹ ಒಂದು ಏನು ಜಾಯಿಂಟ್ ಸ್ಪೇಸಸ್ ಇದೆ ಅದು ತುಂಬ ಸ್ಪೇಸ್ ಗ್ಯಾಪ್ ಕಡಿಮೆ ಆಗಿ ಸವಕಳಿ ಹೆಚ್ಚಾಗ್ತಾ ಇದೆ. ಅದರಿಂದಾಗಿ ನೋವು ನೀವು ಕೇಳಿರಬಹುದು. 40ರ ನಂತರ ಮಂಡಿ ನೋವು ತುಂಬ ಸಾಮಾನ್ಯವಾಗಿ ಕಾಡ್ತಾ ಇದೆ. ಮತ್ತು ಕೆಲವರು ಅದನ್ನು ಅವಾಯ್ಡ್ ಮಾಡ್ಕೊಂಡು ಹೋಗ್ತಾರೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ನೋವು ಕಡಿಮೆ ಇದೆ, ಇರಲಿ, ತೊಂದರೆ ಇಲ್ಲ, ಮ್ಯಾನೇಜ್ ಮಾಡ್ಬೋದು, ನೋಡೋಣ, ಹೀಗೆ ಎಲ್ಲ. ಆದರೆ ಸಿವಿಯರ್ ಆದಾಗ ಏನು ಮಾಡಬೇಕು ಅಂತ ಗೊತ್ತಾಗಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇಂತಹ ಒಂದು ಏನು ಮೂಳೆ ಸವಕಳಿ ಆಗೋದನ್ನ ಜೊತೆಗೆ ಮೆತುಮೂಳೆ ರೋಗ, ಆಸ್ಟಿಯೋಪೋರೋಸಿಸ್ ಅಂತ ನಾವು ಹೇಳ್ತೀವಿ. ಸೊ ಈ ಮೂಳೆಗಳೆಲ್ಲ ಏನಾಗತ್ತಪ್ಪ ಅಂತಂದರೆ ಒಳಗಡೆಯಿಂದ ಒಂಥರ ಟೊಳ್ಳಾಗಿ ಬಿಡುತ್ತೆ. ಹೊರಗಡೆಯಿಂದ ನಿಮಗೆ ಮೂಳೆ ಹಾಗೆ ಸ್ಟ್ರಕ್ಚರ್ ಕಾಣಿಸ್ತಾ ಇದ್ರೂ ಸಹ ಒಳಗಡೆಯಿಂದ ಅದು ಟೊಳ್ಳಾಗಿರುತ್ತೆ, ಶಿಥಿಲವಾಗಿರುತ್ತೆ. ಹಾಗಾಗಿ ನೀವು ನೋಡಿರಬಹುದು ಈ ಎಲ್ಡರ್ಲಿ ಪೀಪಲಲ್ಲಿ, ವಯಸ್ಸಾದವರಲ್ಲಿ ಏನಾಗತ್ತಪ್ಪ ಅಂತಂದರೆ ಒಂದು ಸ್ವಲ್ಪ ಏನೋ ಕಾಲು ಜಾರಿದ್ರು, ಬಾತ್ರೂಮಿಗೆ ಹೋದಾಗ ಕಾಲು ಜಾರಿದ್ರು, ಬಿದ್ದರು, ಅಥವಾ ಹಾಲಲ್ಲಿ ಏನೋ ತಾಗ್ತು ಬಿದ್ದರು, ಅಥವಾ ಹೇಳುವಾಗ ಗೋಡೆಗೆ ತಾಗಿಸ್ಕೊಂಡೆ ಕೈನ, ಅಥವಾ ಬಾಗಿಲಿಗೆ ತಾಗಿದ್ರೆ ಸಹ ಒಂದು ಫ್ರ್ಯಾಕ್ಚರ್ಸ್ ಆಗುವಂತಹ ಸಂದರ್ಭಗಳು ಹಲವಷ್ಟಿದೆ ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ಊರುಗಳಲ್ಲಿ. ಇಂತಹ ಒಂದು ಸಂದರ್ಭವನ್ನು ಅವಾಯ್ಡ್ ಮಾಡಬೇಕು. ಇದನ್ನು ನಮ್ಮ ಮೂಳೆಗಳನ್ನು ಬಲಯುತಗೊಳಿಸ್ಕೊಳ್ಬೇಕು. ನಾವು ಮೆತುಮೂಳೆ ಬರದೇ ಇರೋ ಹಾಗೆ ತಡೆಗಟ್ಕೊಳ್ಬೇಕು. ಬಂದರೆ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಈ ಮೂಳೆ ಸವಕಳಿ ಇದಂತೂ ಒಂದು ದೊಡ್ಡ ಪಿಡುಗು, ದೊಡ್ಡ ಸಮಸ್ಯೆನೇ ಇದು. ಯಾಕಂತಂದರೆ ಸಂಪೂರ್ಣ ಸವಕಳಿ ಆಗಿ ಅವರಿಗೆ ಸಿವಿಯರ್ ನೋವು ಆಗೋಲ್ಲಿವರೆಗೂ ತನಗೆ ಮೂಳೆ ಸವಕಳಿ ಆಗಿದೆ ಅನ್ನೋವಂಥದ್ರ ಬಗ್ಗೆ ಅವರಿಗೆ ಗೊತ್ತೇ ಇರೋದಿಲ್ಲ, ಅಥವಾ ಅವರು ಅದನ್ನು ಲಕ್ಷ್ಯಕ್ಕೆ ತಗೊಂಡಿರೋದಿಲ್ಲ ಅಲ್ವಾ. ನಾನು ಆಲ್ರೆಡಿ ಹೇಳಿದ ಹಾಗೆ ಈ ಕಾರ್ಟಿಲೇಜಸ್ಗಳು ಸವಕಳಿ ಆಗಿಬಿಟ್ಟು ಎರಡು ಮೂಳೆಗಳ ಮಧ್ಯದ ಗ್ಯಾಪ್ ಕಡಿಮೆ ಆಗಿ ಒಂದಕ್ಕೊಂದಕ್ಕೆ ಮೂಳೆ ತಿಕ್ಕೊಳ್ಳೋಕೆ ಶುರುವಾಗುತ್ತೆ. ಸ್ಪೆಷಲಿ ಮಂಡಿಗಂಟಿನಲ್ಲಿ ಅದು ಲಾಕ್ ಆ್ಯಂಡ್ ಜಾಯಿಂಟ್ ಆಗಿರೋದ್ರಿಂದ, ಲಾಕ್ ಅನ್ಲಾಕ್ ಆಗಿರೋದ್ರಿಂದ ಆ ಎರಡು ಮೂಳೆಗಳು ತಿಕ್ತವೆ. ಆವಾಗ ಅಲ್ಲಿ ಏನಾಗುತ್ತೆ, ಘರ್ಷಣೆ ಆಗುತ್ತೆ. ರಫ್ ಸರ್ಫೇಸಿಂದಾಗಿ ಅವರಿಗೆ ನೋವು, ಚುಚ್ಚಿದಂತಹ ಅನುಭವ, ಕಾಲು ಮಂಡಿ ಸ್ವೆಲ್ಲಿಂಗ್ ಆಗಿಬಿಡೋ ಅಂಥದ್ದು, ಸಿಕ್ಕಾಪಟ್ಟೆ ನೋವು, ಸ್ಟಿಫ್ನೆಸ್, ಮಡಚೋದಕ್ಕೆ ಬಿಚ್ಚೋದಕ್ಕೆ ಬರೋದಿಲ್ಲ, ಕೆಳಗೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಇಂಥ ಎಲ್ಲ ಸಮಸ್ಯೆಗಳು ಆಗ್ಬಿಡತ್ತೆ. ಸೊ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ನೀವು ಅಂತಂದರೆ, ಒಂದು ನೀವು 35 ವರ್ಷ 40 ವರ್ಷ ಇದ್ದೀರಿ ಅಂತಂದರೆ ಇವಾಗಿಂದನೇ ಪ್ರಾರಂಭ ಮಾಡಿ
ಅಥವಾ ಇದ್ರ ಮೇಲ್ಪಟ್ಟು ವಯಸ್ಸಲ್ಲಿದ್ದೀರಿ ಅಂತಂದ್ರೂ ಸಮಸ್ಯೆ ಇಲ್ಲ. ಈಗ ನಾನು ಹೇಳ್ಕೊಡೋ ಟಿಪ್ಸನ್ನು ಫಾಲೋ ಮಾಡಿ. ಒಂದು, ಕ್ಯಾಲ್ಶಿಯಂ ಯುಕ್ತ ಆಹಾರವನ್ನು ನೀವು ಸೇವನೆ ಮಾಡಬೇಕು. ಈಗ ನಿಮಗೆ ಸಪ್ಲಿಮೆಂಟ್ ಫಾರ್ಮಲ್ಲಿ ಅದನ್ನು ನೀವು ತಗೊಳ್ತಾ ಇದ್ದೀರಿ ಆಲ್ರೆಡಿ ಆರ್ಥೋಪೆಡಿಷನಿಂದ ಪ್ರಿಸ್ಕ್ರೈಬ್ ಮಾಡಿಕೊಂಡು ಅಂತಂದರೆ ಸಮಸ್ಯೆ ಇಲ್ಲ, ಕಂಟಿನ್ಯೂ ಮಾಡಿ. ಆದರೆ ನೈಸರ್ಗಿಕವಾಗಿ ನಿಮಗೆ ಅಗತ್ಯ ಇದೆ ಅಂತಂದರೆ ನೀವು ಎಳ್ಳನ್ನು ಅತಿ ಹೆಚ್ಚು ಉಪಯೋಗಿಸಬಹುದು. ಎಳ್ಳಿನ ಉಂಡೆ ಆಗಿರಬಹುದು, ಎಳ್ಳಿನ ತಣಿ ಅಂತ ಮಾಡ್ತಾರೆ ಅದಾಗಿರಬಹುದು, ಚಿಕ್ಕಿ ರೂಪದಲ್ಲಾಗಿರಬಹುದು. ಎಳ್ಳನ್ನು ಉಪಯೋಗಿಸಿ, ಹರಿವೆ ಸೊಪ್ಪು ಅದರಲ್ಲಿ ಅತ್ಯಧಿಕ ಜಾಸ್ತಿ ಪ್ರಮಾಣದಲ್ಲಿ ಈ ಒಂದು ಕ್ಯಾಲ್ಶಿಯಂ ಇರುತ್ತೆ. ಹಾಗಾಗಿ ಅದರ ಉಪಯೋಗವನ್ನು ನೀವು ಮಾಡ್ಕೊಳ್ಬಹುದು. ಮತ್ತು ಕರಿಬೇವಿನ ಎಲೆ ಇದರ ಉಪಯೋಗವನ್ನು ಚಟ್ನಿ ಪುಡಿ ರೂಪದಲ್ಲೋ ಅಥವಾ ಒಗ್ಗರಣೆಗೋ ಅಥವಾ ಅದರ ಪೌಡರನ್ನು ಮಾಡಿಬಿಟ್ಟು ಪ್ರತಿನಿತ್ಯ ಒಂದೊಂದು ಚಮಚ ಪೌಡರನ್ನು ಮಜ್ಜಿಗೆಯಲ್ಲಿ ಹಾಕಿ ತಗೊಳ್ತಾ ಬರೋವಂಥದ್ದು, ಹೀಗೆ ನಾನಾ ರೂಪದಲ್ಲಿ ಕರಿಬೇವಿನ ಎಲೆಯ ಉಪಯೋಗವನ್ನು ಸಹ ನೀವು ಮಾಡ್ಕೊಳ್ಬಹುದು. ಇನ್ನು ತೆಂಗಿನಕಾಯಿ, ಬೆಲ್ಲ ಇವುಗಳಲ್ಲಿ ಸಹ ಹೆಚ್ಚಾಗಿ ಕ್ಯಾಲ್ಶಿಯಂನ ಪ್ರಮಾಣ ಇರುತ್ತೆ. ಹಾಗಾಗಿ ಕ್ಯಾಲ್ಶಿಯಂ ರಿಚ್ ಫುಡ್ಡನ್ನು ತಗೊಳ್ಳುವಂಥದ್ದು ತುಂಬ ಮುಖ್ಯ. ಇದರ ಜೊತೆಗೆ ವಿಟಮಿನ್ ಡಿ, ಕ್ಯಾಲ್ಶಿಯಂ ಹೀರಿಕೆ ಆಗಬೇಕು ಅಂತಂದರೆ ವಿಟಮಿನ್ ಡಿ ಬೇಕೇ ಬೇಕು. ಹಾಗಾಗಿ ವಿಟಮಿನ್ ಡಿ, ಆದರೆ ಇದು ಒಂದೋ ನೀವು ಸೂರ್ಯನ ಬೆಳಕಲ್ಲಿ ನಿಂತ್ಕೊಂಡ್ಬಿಟ್ಟು ಇದನ್ನು ನೈಸರ್ಗಿಕವಾಗಿ ಪಡ್ಕೊಳ್ಬಹುದು. ಈ ಸೂರ್ಯ ಸ್ನಾನವನ್ನು ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು ಅದೆಲ್ಲದ್ರ ಬಗ್ಗೆನೂ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಸೂರ್ಯ ಸ್ನಾನವನ್ನು ಮಾಡ್ಕೊಳ್ಳೋದ್ರಿಂದ ವಿಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ. ಇದು ಕ್ಯಾಲ್ಶಿಯಮನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ, ಹೀರ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಕ್ಯಾಲ್ಶಿಯಂ ಜೊತೆಗೆ ವಿಟಮಿನ್ ಡಿಯನ್ನು ಸೇರಿಸಿ ತಗೊಂಡಾಗ ಇದು ನಿಮ್ಮ ಮೂಳೆಗಳನ್ನು ಬಲಯುತಗೊಳಿಸೋದಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ. ಇಲ್ಲ ಅಂತಂದರೆ ವಿಟಮಿನ್ ಡಿಯನ್ನು ಸಪ್ಲಿಮೆಂಟ್ ಫಾರ್ಮಲ್ಲಿ ಕೂಡ ತಗೊಳ್ಬಹುದು. ಅದರ ಅವಶ್ಯಕತೆ ನಿಮಗಿದೆ ಅಂತಂದರೆ ಕೆಳಗಡೆ ಬರ್ತಾ ಇರುವಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನು ತರಿಸ್ಕೊಳ್ಳೋ ಅಂಥ ಒಂದು ಇದನ್ನು ನೀವು ಮಾಡ್ಕೊಳ್ಬಹುದು. ಜೊತೆಗೆ ಬೋರಾನ್ ತುಂಬ ಮುಖ್ಯವಾಗಿ ಕೆಲಸ ಮಾಡುವಂತಹ, ಮೂಳೆಗಳನ್ನು ಸ್ಟ್ರಾಂಗ್ ಮಾಡುವಂತಹ ಈ ಒಂದು ಮಿನರಲ್ ಏನಿದೆ ಬೋರಾನ್ ಅನ್ನುವಂಥದ್ದು, ಇದನ್ನು ನೀವು ಹೆಚ್ಚು ಉಪಯೋಗಿಸ್ಬೇಕು. ಕ್ಯಾಲ್ಶಿಯಂಗಿಂತ ಜಾಸ್ತಿ ಬೋರಾನನ್ನು ಉಪಯೋಗಿಸಿದ್ರೆ ಅದು ಮೂಳೆಯನ್ನು ಸಂರಕ್ಷಣೆ ಮಾಡುತ್ತೆ. ಈ ಬೋರಾನ್ ಇವಾಗ ನಮಗೆ ಒಂದೋ ಸಪ್ಲಿಮೆಂಟ್ ಫಾರ್ಮಲ್ಲಿ ತಗೊಳ್ಬಹುದು. ಇಲ್ಲ ಅಂತಂದರೆ ಈ ಸೇಬು, ಒಣ ದ್ರಾಕ್ಷಿ, ರಾಜ್ಮಾ, ಅಂಜೂರ, ಕಿತ್ತಳೆ ಇಂಥದ್ರಲ್ಲೆಲ್ಲ ಅತಿ ಹೆಚ್ಚು ಪ್ರಮಾಣದಲ್ಲಿರುತ್ತೆ. ನಾನು ಆಲ್ರೆಡಿ ಈ ಬೋರಾನ್ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ, ಯಾವ ಆಹಾರವನ್ನು ಸೇವಿಸಿದ್ರೆ ಇದನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ಇಲ್ಲಿ ಇನ್ಸರ್ಟ್ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಅದ್ರ ಮುಖಾಂತರ ನೀವು ಬೋರಾನನ್ನು ಚೆನ್ನಾಗಿ ನೈಸರ್ಗಿಕವಾಗಿ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಹಾಗಾಗಿ ಕ್ಯಾಲ್ಶಿಯಂ ಯುಕ್ತ ಆಹಾರ ಜೊತೆಗೆ ವಿಟಮಿನ್ ಡಿ ಅನ್ನು ಸೇರ್ಕೊಂಡಿರುವಂಥದ್ದು ಪ್ಲಸ್ ಬೋರಾನನ್ನು ಸೇವನೆ ಮಾಡೋದ್ರಿಂದ ಈ ಮೂಳೆ ಸವಕಳಿ ಆಗೋದನ್ನು, ಮೂಳೆ ಸ್ಟಿಫ್ನೆಸ್ ಆಗೋದನ್ನು, ಸ್ವೆಲ್ಲಿಂಗ್ ಆಗೋದನ್ನು, ಜಾಯಿಂಟ್ ಮೂವ್ಮೆಂಟ್ ರೇಂಜ್ ಕಡಿಮೆ ಆಗೋದನ್ನು, ಅಥವಾ ಎರಡು ಮೂಳೆಗಳು ತಿಕ್ಕೊಂಡು ಅದರ ಸಮಸ್ಯೆ ಆಗುವಂಥದ್ದನ್ನು, ಮಂಡಿ ನೋವು ಸಿವಿಯರ್ ಆಗಿ ಬರೋದು, ಅಥವಾ ಭುಜ ನೋವಾಗಿರ್ಬೋದು, ಸೊಂಟ ನೋವಾಗಿರಬಹುದು, ಬೆನ್ನು ನೋವಾಗಿರಬಹುದು, ಇಂಥ ಎಲ್ಲ ನೋವುಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಕ್ಯಾಲ್ಶಿಯಂ ವಿತ್ ವಿಟಮಿನ್ ಡಿ ಪ್ಲಸ್ ಬೋರಾನ್, ಈ ಎಲ್ಲ ಮಿನರಲ್ಗಳು ಯಾವ್ದ್ಯಾವ್ದ್ರಲ್ಲಿ ಸಿಗುತ್ತೆ, ಮಿನರಲ್ ಯಾಕೆ ನಮಗೆ ತುಂಬ ಮುಖ್ಯ ಅನ್ನೋದ್ರ ಕೂಡ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ. ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಜೊತೆಗೆ ಈ ಏನು ಪೆರಿಮೆನೋಪಾಸ್ ಅಥವಾ ಮೆನೋಪಾಸ್, ಮುಟ್ಟು ನಿಲ್ಲುವಂತಹ ಒಂದು ಸಂಘರ್ಷ, ಅದನ್ನು ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಸಹ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ, ದಯವಿಟ್ಟು ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಇಂತಹ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನು ನಿಮ್ಮ ಜೀವನದಲ್ಲಿ ನೀವು ಬಳಸ್ಕೊಳ್ಳೋದ್ರಿಂದ ನೀವು ನಿಮ್ಮ ಮೂಳೆಗಳನ್ನು, ಹೆಂಗಸರು ಕೇಳ್ಕೊಳ್ಳಿ ಸರಿಯಾಗಿ, ನಿಮ್ಮ ಮೂಳೆಗಳನ್ನು ಬಲಯುತಗೊಳಿಸ್ಕೊಳ್ಬಹುದು. ಅದು ಶಿಥಿಲವಾಗದೇ ಇರೋ ಹಾಗೆ, ಮೆತುಮೂಳೆ ರೋಗ ಬರದೇ ಇರೋ ಹಾಗೆ, ಮಂಡಿ ನೋವು, ಸೊಂಟ ನೋವು ಬರದೇ ಇರೋ ಹಾಗೆ ನಿಮ್ಮನ್ನು ನೀವು ತಡೆಗಟ್ಕೊಳ್ಬಹುದು ಈ ಟಿಪ್ಸನ್ನು ಫಾಲೋ ಮಾಡೋದ್ರ ಮುಖಾಂತರ. ಹಾಗಾಗಿ ಈ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಹಲವಾರು ಮನೆಮದ್ದಿನೊಂದಿಗೆ, ಮಾಹಿತಿಯುಕ್ತ ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.